ಎಲ್ಲರಿಗೂ ನಮಸ್ಕಾರ. ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬಹಳ ಜನರಿಗೆ ಬರುವ ಒಂದು ಸಾಮಾನ್ಯ ಕುತೂಹಲಕಾರಿ ಕನಸಿನ ಬಗ್ಗೆ ತಿಳಿದುಕೊಳ್ಳೋಣ. ಕನಸಿನಲ್ಲಿ ಹಾವುಗಳು ಕಂಡರೆ ಅದರ ಅರ್ಥವೇನು? ಇಂತಹ ಕನಸು ಶುಭವೇ ಅಶುಭವೇ, ಹಾಗೆಯೇ ದೇವರ ಸೂಚನೆಯೇ ಅಥವಾ ಎಚ್ಚರಿಕೆ ಎಂಬ ವಿಷಯವನ್ನು ತಿಳಿಯೋಣ. ಕನಸಿನಲ್ಲಿ ಸಾಮಾನ್ಯವಾಗಿ ಹಾವು ಕಾಣುವುದು. ಇಂತಹ ಕನಸು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಸಮೀಪಿಸುತ್ತದೆ ಎಂಬ ಸಂಕೇತವನ್ನು ನೀಡುತ್ತೆ. ಇದು ನಿಮ್ಮ ಒಳಗಿನ ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಾಗುವ ಸೂಚನೆಯೂ ಕೂಡ ಆಗಿರಬಹುದು. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಅಡಗಿರುವ ಸತ್ಯಗಳು ಶೀಘ್ರದಲ್ಲೇ ಬಹಿರಂಗವಾಗಲಿವೆ ಎಂಬ ಸಂದೇಶವನ್ನು ಕೂಡ ನೀಡುತ್ತೆ. ಒಂದು ವೇಳೆ ಕನಸಿನಲ್ಲಿ ಹಾವು ಶಾಂತವಾಗಿ ಇರುವಂತೆ ಕಂಡರೆ ಇಂತಹ ಕನಸು ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಕನಸು ನಿಮ್ಮ ಜೀವನದಲ್ಲಿ ದೇವರ ಕೃಪೆ, ರಕ್ಷಣೆ ಮತ್ತು ಶುಭಯೋಗ ಆರಂಭವಾಗಲಿದೆ ಎಂಬುದರ ಸಂಕೇತವಾಗಿದೆ. ಅದೇ ರೀತಿಯಲ್ಲಿ ಅನೇಕ ಹಾವುಗಳು ಒಟ್ಟಿಗೆ ಕನಸಿನಲ್ಲಿ ಕಾಣಿಸಿಕೊಂಡರೆ ಇಂತಹ ಕನಸು ನಿಮಗೆ ಜೀವನದಲ್ಲಿ ಅನೇಕ ಅವಕಾಶಗಳು ಬರಲಿದೆ. ಆದರೆ ಅದೇ ಸಮಯದಲ್ಲಿ ಕೆಲವು ಜನರ ಬಗ್ಗೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಎಂಬ ಎಚ್ಚರಿಕೆಯನ್ನು ಕೂಡ ನೀಡುತ್ತೆ. ಒಂದು ವೇಳೆ ಕನಸಿನಲ್ಲಿ ಹಾವು ನಿಮ್ಮನ್ನು ಕಚ್ಚಿದರೆ ಇಂತಹ ಕನಸು ಮೊದಲಿಗೆ ಭಯವನ್ನು ಹುಟ್ಟಿಸಬಹುದು. ಆದರೆ ಸ್ವಪ್ನಶಾಸ್ತ್ರದಲ್ಲಿ ಇದು ಯಾವಾಗಲೂ ಕೆಟ್ಟ ಸಂಕೇತವಲ್ಲ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ, ಹೊಸ ಅವಕಾಶ ಅಥವಾ ಹಳೆಯ ಸಮಸ್ಯೆಗಳ ಅಂತ್ಯವಾಗುವ ಸೂಚನೆಯೂ ಕೂಡ ಆಗಿರಬಹುದು. ಹಾಗೆಯೇ ಕನಸಿನಲ್ಲಿ ಹಾವು ನಿಮ್ಮನ್ನು ಬೆನ್ನು ಹತ್ತಿ ಬರುವಂತೆ ಕಂಡರೆ ಇಂತಹ ಕನಸು ನೀವು ಜೀವನದಲ್ಲಿ ಯಾವುದೋ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಎಂಬ ಅರ್ಥವನ್ನು ನೀಡುತ್ತೆ. ಆ ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸಿದರೆ ಯಶಸ್ಸು ನಿಮ್ಮದಾಗುತ್ತದೆ ಎಂಬ ಸಂದೇಶವನ್ನು ಕೂಡ ಇಂತಹ ಕನಸು ನೀಡುತ್ತದೆ. ಒಂದು ವೇಳೆ ಕನಸಿನಲ್ಲಿ ನಾಗರ ಹಾವು ಕಾಣಿಸಿಕೊಂಡರೆ ಇಂತಹ ಕನಸು ಅತ್ಯಂತ ವಿಶೇಷ ಎಂದು ಪರಿಗಣಿಸಲಾಗುತ್ತದೆ. ಸ್ವಪ್ನಶಾಸ್ತ್ರದಲ್ಲಿ ಇದು ದೈವಿಕ ಶಕ್ತಿ, ನಾಗದೇವರ ಅನುಗ್ರಹ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತ ಎಂದು ಹೇಳಲಾಗಿದೆ. ಇಂತಹ ಕನಸು ಬಂದರೆ ನೀವು ದೇವರ ಸ್ಮರಣೆ ಮಾಡಿ ನಾಗದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದು ಉತ್ತಮ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆಯೇ ಕನಸಿನಲ್ಲಿ ಹಸಿರು ಹಾವನ್ನು ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಸಿರು ಬಣ್ಣದ ಹಾವು ಕಾಣುವುದು ಸಾಮಾನ್ಯವಾಗಿ ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹಸಿರು ಬಣ್ಣವು ಬೆಳವಣಿಗೆ, ಸಮೃದ್ಧಿ, ಉತ್ತಮ ಆರೋಗ್ಯ, ಹೊಸ ಆರಂಭ ಮತ್ತು ದೇವರ ಆಶೀರ್ವಾದದ ಸಂಕೇತವಾಗಿದೆ. ಇಂತಹ ಕನಸು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿವೆ, ಆರ್ಥಿಕ ಸ್ಥಿತಿ ಸುಧಾರಿಸಬಹುದು, ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಪ್ರಗತಿ ಕಾಣಬಹುದು ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು ಎಂಬ ಸೂಚನೆಯನ್ನು ನೀಡುತ್ತೆ. ಹಸಿರು ಹಾವು ಶಾಂತವಾಗಿ ಕಂಡರೆ ದೇವರ ಕೃಪೆ ನಿಮ್ಮ ಮೇಲಿದ್ದು ನೀವು ಕೈಗೊಳ್ಳುವ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿದೆ ಎಂದು ನಂಬಲಾಗುತ್ತದೆ. ಆದರೆ ಹಸಿರು ಹಾವು ನಿಮ್ಮನ್ನು ಬೆನ್ನಟ್ಟಿದರೆ ಅಥವಾ ಕಚ್ಚಲು ಪ್ರಯತ್ನಿಸಿದರೆ ನಿಮ್ಮ ಜೀವನದಲ್ಲಿ ಉತ್ತಮ ಅವಕಾಶಗಳು ಬಂದರೂ ಅವುಗಳನ್ನು ಜಾಣ್ಮೆಯಿಂದ ಬಳಸಿಕೊಳ್ಳಬೇಕು ಎಂಬ ಎಚ್ಚರಿಕೆಯ ಸಂದೇಶವೂ ಕೂಡ ಈ ಕನಸಿನಿಂದ ಬರುತ್ತದೆ. ಹಾಗೆಯೇ ಕನಸಿನಲ್ಲಿ ಬಿಳಿ ಹಾವನ್ನು ಕಂಡರೆ ಇಂತಹ ಕನಸು ಶುದ್ಧತೆ, ಜ್ಞಾನ, ಶಾಂತಿ ಮತ್ತು ಶುಭದ ಸಂಕೇತವಾಗಿದೆ. ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು, ಸಂತೋಷದ ಸುದ್ದಿಗಳು ಮತ್ತು ಯಶಸ್ಸು ಬರಲಿವೆ ಎಂಬ ಸೂಚನೆಯನ್ನು ಈ ಕನಸು ನೀಡುತ್ತದೆ. ಹಾಗೆಯೇ ಕನಸಿನಲ್ಲಿ ಕಪ್ಪು ಹಾವನ್ನು ನೀವು ಕಂಡರೆ ಇಂತಹ ಕನಸಿಗೆ ನೀವು ಭಯಪಡುವ ಅಗತ್ಯವಿಲ್ಲ. ಇದು ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂಬ ಸಂದೇಶವನ್ನು ನೀಡುತ್ತೆ. ಕೆಲವೊಮ್ಮೆ ಇದು ನಿಮ್ಮ ಮನಸ್ಸಿನ ಭಯ ಅಥವಾ ಆತಂಕವನ್ನು ಸೂಚಿಸಬಹುದು. ಹಾಗೆಯೇ ಕನಸಿನಲ್ಲಿ ಹಾವನ್ನು ನೀವು ಸಾಯಿಸುತ್ತಿರುವ ಹಾಗೆ ಕಂಡರೆ, ಕನಸಿನಲ್ಲಿ ಹಾವು ಸತ್ತಿರುವುದು ಅಥವಾ ಸಾಯುವುದು ಕಂಡರೆ ನಿಮ್ಮ ಶತ್ರುಗಳ ಮೇಲೆ ಜಯ ಸಿಗುವುದು ಅಥವಾ ದೀರ್ಘಕಾಲದ ಸಮಸ್ಯೆಗಳು ನಿವಾರಣೆಯಾಗಬಹುದು ಎಂಬ ಶುಭ ಸಂಕೇತವನ್ನು ಈ ಕನಸು ನೀಡುತ್ತೆ. ಒಂದು ವೇಳೆ ಹಾವಿಗೆ ಹಾಲು ಕುಡಿಸುತ್ತಿರುವ ಹಾಗೆ ಕಂಡರೆ ಇಂತಹ ಕನಸು ದೈವಿಕ ಅನುಗ್ರಹ, ಪುಣ್ಯ ಮತ್ತು ನಾಗದೇವರ ಆಶೀರ್ವಾದದ ಸಂಕೇತ ಎಂದು ನಂಬಲಾಗಿದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂಬ ಸೂಚನೆಯನ್ನು ಈ ಕನಸು ನೀಡುತ್ತದೆ. ಸ್ನೇಹಿತರೆ, ಕನಸುಗಳು ಪ್ರತಿಯೊಬ್ಬರ ಜೀವನದಲ್ಲಿ ವಿಭಿನ್ನ ಅರ್ಥವನ್ನು ಹೊಂದಿರುತ್ತದೆ. ಆದ್ದರಿಂದ ಇಂತಹ ಕನಸು ಕಂಡರೆ ಭಯಪಡುವ ಅಗತ್ಯವಿಲ್ಲ. ದೇವರನ್ನು ಸ್ಮರಿಸಿ ಸಕಾರಾತ್ಮಕ ಮನೋಭಾವದಿಂದ ಮುಂದುವರೆದರೆ ಶುಭ ಫಲಗಳು ದೊರೆಯುತ್ತವೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ
ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಪುರಾಣ, ದೇವರ ಮಹಿಮೆ ಹಾಗೂ ಸ್ವಪ್ನಶಾಸ್ತ್ರದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.